Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಅವನಾಗೆ ಬಂದಿರೋದಕ್ಕೆ ನನ್ನ ಹತ್ರ CCTV ಫುಟೇಜ್ ಇದೆ, ದಾಖಲೆ ಇದೆ. ಬಂದು ಮಾತಾಡಿ ನಾವೇನು ಹೇಳದೇ ಇರ್ತಕ್ಕಂಥವ್ರನ್ನ ಅನ್ನೆಸರಿ ನಮ್ಮನ್ನೇನೋ ಯಾವುದಕ್ಕೂ ಗೊತ್ತಿಲ್ಲದೆ ನನ್ನನ್ನು ಇದಕ್ಕಿರೋ ಪೆನ್ ಡ್ರೈವ್ಗೆ ನಾನೇ ರೂವಾರಿ ಅನ್ನಂಗೆ DK ಶಿವಕುಮಾರ್ ಮಾತಾಡಿದರು. DK ಶಿವಕುಮಾರ್ ಮಾತಾಡಿರೋದು 40 ನಿಮಿಷ ಆಡಿಯೋ ಇದೆ. ನಾನು ಅಲ್ಲಿ ಬಿಡುಗಡೆ ಮಾಡ್ತೀನಿ. ಬಿಡುಗಡೆ ಮಾಡಪ್ಪ ಅಂತಲೇ ನಾನು ಕೇಳ್ತಾರೆ. ನಿಮ್ಮ ಮೂಲಕ ಒತ್ತಾಯ ಮಾಡ್ತೀನಿ. ಈ ರಾಜ್ಯದ ಜನತೆ ನನ್ನ ಬಗ್ಗೆನೂ ಕ್ಲಿಯರ್ ಆಗಬೇಕು, DK ಅವ್ರ ಬಗ್ಗೆನೂ ಕ್ಲಿಯರ್ ಆಗಲಿ. ಹೇಳಿ, ಬಿಡುಗಡೆ ಮಾಡಲಿ. ಯಾರ ಮೇಲೆ? ನನಗೆ ಅವ್ರು ಹೇಳಿದಾಗ BJP ಫಸ್ಟ್ ಅವ್ನು ಮಾತಾಡೋ ಸಂದರ್ಭದಲ್ಲಿ ನಾನು ನೆನ್ನೆ ಪ್ರೆಸ್ ಮೀಟ್ನಲ್ಲಿ ಮೊನ್ನೆ ಇಲ್ಲೇ ಹೇಳಿದ್ದೀನಿ. ಎಲ್ಲ ಏನು ಹೇಳಿದ್ದೀನಿ ಅಂದರೆ, ನನಗೆ ಹೇಳಿದ್ದೆಲ್ಲ BJP ಮುಖಂಡರುಗಳಿಗೆಲ್ಲ ನನಗೆ ಇಲ್ಲಿ ಬಂದು ಕೂತ್ಕೊಂಡು ಮಾತಾಡ್ಬಿಟ್ಟು ಊಟಕ್ಕೆ ಕೂತ್ಕೊಂಡಲ್ಲ, ನಾನು ವಿಡಿಯೋ ಎಲ್ಲ ರಿಲೀಸ್ ಮಾಡಿಬಿಟ್ಟಿದ್ದೀನಿ ಕನ್ನಡ ಅಂದ. ಇದೇನೇ ಏನು ತಮಾಷೆ ಆಡ್ತೀನಿ, ಇವೆಲ್ಲ ಕರೆಕ್ಟಾಗಿ ನೋಡ್ಕೊಳ್ಳಿ ಅಂತ ನಾನು ಅಂದೆ. ನಾನು ಲಾಯರು ಕನ್ನಡ ನನಗೆಲ್ಲ ಗೊತ್ತು, ಹುಷಾರು ಮಾಡಿದ್ದೀನಿ ಅಂತ. ಆಗ ಊಟ ಮಾಡ್ತಾವ ನನಗೆ BJP ಅವರೇ ಹೇಳಿದ್ದಾರೆ, ಕುಮಾರಸ್ವಾಮಿ ಅವ್ರಿಗೂ ನನಗೆ ತೋರಿಸ್ತೀವಿ ಎಲ್ಲನೂ. ಕುಮಾರಣ್ಣವರು ಬಿಡುಗಡೆ ಮಾಡ್ಕೊ ಹೋಗು ಅಂದರು. ನಾನು ಭಾಳ ದಿವಸದಿಂದ ಇದು ಹೋರಾಟ ಮಾಡ್ತೀನಿ, ಗೊತ್ತಲ್ಲ ನಿಮಗೆ ಅಂತ ಅವನು ಹೇಳಿದ್ರು. ಮಾಜಿ ಶಾಸಕರು ಆರೋಪ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ನ ಪ್ರಭಾವಿ ನಾಯಕರು ತಮಗೆ 5 ಕೋಟಿ ಕೊಟ್ಟಿದ್ದಾರೆ ಪೆನ್ ಡ್ರೈವ್ ಹಂಚಿಕೆ ಮಾಡಬೇಕು ಅಂತ ಹೇಳಿ ಆರೋಪ ಮಾಡಿದ್ದಾರೆ. ನಮ್ಮ ನಾಗಮಂಗಲದ ಮಾಜಿ ಶಾಸಕರು ಕೋಟಿಗಳು ತಗೊಂಡು ರೂಢಿ ಇದೆ ಎಲ್ಲ ತಲ್ಲವೇ. ಅವರು ಎಷ್ಟು ಬೇಕಾದ್ರೂ ಮಾತಾಡ್ತಾರೆ. ನಾನು ಅವ್ರ ಬಗ್ಗೆ ಅಷ್ಟೊಂದು ದೊಡ್ಡ ಲೀಡ್ರ್ ಬಗ್ಗೆ ಮಾತಾಡೋವಷ್ಟು ಶಕ್ತನಲ್ಲ. ಅವ್ರು ಏನು ಬೇಕಾದ್ರೂ ಯಾವ್ದು ಬೇಕಾದ್ರೂ ಕ್ರಿಯೇಟ್ ಮಾಡಿ ಹೇಳ್ಬಿಡ್ತಾರೆ. ಈ ಕ್ಷಣಕ್ಕೂ ಶಿವರಾಮೇಗೌಡರು ಬಿಜೆಪಿಯಲ್ಲೇ ಇದ್ದೀರಾ ಹೆಂಗೆ ಅಲ್ವಾ? ಯಾಕಂದ್ರೆ ಇದು ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಅನ್ನೋ ರೀತಿಯಲ್ಲಿ ನಾನು BJPನಲ್ಲೇ ಹೋದ ಎಲೆಕ್ಷನ್ ಅಲ್ಲಿ ಬಸವರಾಜ ಬೊಮ್ಮಾಯಿ ಅವರೇ ನಡ್ಡಾ ಅವ್ರ ತಕ್ಕ ಕರ್ಕೊಂಡೋಗಿ, ಅಮಿತ್ ಶಾ ಅವ್ರ ತಕ್ಕ ಕರ್ಕೊಂಡೋಗಿ ಸೇರಿಸ್ಕೊಂಡ್ರಣ್ಣ. ಅಲ್ಲಲ್ಲ, ಈಗ ಈ ಪೆನ್ ಡ್ರೈವ್ ಪ್ರಕರಣ ಬಳಿಕ ನಾನು ಪೆನ್ ಡ್ರೈವ್ ಬಳಕೆಯಲ್ಲಿ ನಾನು ಯಾವ ಪಕ್ಷದ ಬಗ್ಗೆ ಮಾತನಾಡ್ತಾ ಇಲ್ಲ. ಶಿವರಾಮೇಗೌಡ ಪೆನ್ ಡ್ರೈವ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ದೇವರಾಜೇಗೌಡ BJP ಮುಖಂಡ, ಅವನು ಹೇಳಿದ್ದು BJP ಅವ್ರು ಎಲ್ಲರಿಗೂ ನಾನು ಹೇಳಿದ್ದೀನಿ. BJP ಅವರು ನನ್ನ ಬಿಡುಗಡೆ ಮಾಡು ಅಂತ ಹೇಳಿದ್ದು ಅವನೇ ಹೇಳಿದ್ದು ನನಗೆ. ಯಾವುದಕ್ಕೆ ಇಲ್ಲ, ನಾನು ನಿಮಗೆ ಈ ವಿಚಾರನ ಸ್ಪಷ್ಟವಾಗಿ ಮಂದಟ್ಟು ಮಾಡ್ತೀನಿ. ದೇವರಾಜೇಗೌಡನ ಹಣದ ಮೂಲವನ್ನು ಸಹಿತ ಚೆಕ್ ಮಾಡಿ. ದೇವರಾಜೇಗೌಡ ವ್ಯಾಪಾರ ಇಂಥವೆಲ್ಲನೂ ಮಾಡೇ ದುಡ್ಡು ಮಾಡ್ತಕ್ಕಂಥ ವ್ಯಾಪಾರ ಅಂತೇಳಿ ಇತ್ತೀಚೆಗೆ ನನಗೆ ಭಾಳ ಜನ ಫೋನ್ ಮಾಡಿದರೆ ಹೇಳಿದ್ದಾರೆ. ಅದಕ್ಕೋಸ್ಕರ SIT ಅವರು ಈತನಲ್ಲಿ ಬೇರೆ ಬೇರೆ ಫೋನ್ಗಳಿದ್ದಾವೆ, ಎಲ್ಲ ಫೋನ್ಗಳನ್ನು ತರಿಸಿ 5-6 ಅವನೇ ಹೇಳಿದ್ದು. ನಂತರ 3 ಫೋನ್ ನಾನು ಯಾರಿಗೂ ಕೊಟ್ಟಿಲ್ಲ ಆ ನಂಬರ್ನ. ಆ ನಂಬರ್ ಯಾರೋ ಫೋನ್ ಮಾಡಿಬಿಟ್ಟಿದ್ರು ಕಣ ಆ ನಂಬರ್ಗಳಿಗೆ ಅಂದ. ಇವನೇ ಹೇಳಿದ್ನಲ್ಲ ಸರ್, ಇವನೇ ಹೇಳಿದ್ದು ನಮಗೆ ದೇವರಾಜೇಗೌಡ. ಅದೇನು ಎಲ್ಲ ನಮ್ಮ ಮುಖಂಡರುಗಳಿಗೆ ಹೇಳಿದ್ದೀನಿ. ದೇವರಾಜೇಗೌಡ ಹೇಳಿದ್ದಾರೆ, ಕಾರ್ತಿಕ್ ಕೊಟ್ಟಂತ ಪೆನ್ ಡ್ರೈವ್ ವಿಡಿಯೋಗಳು ಇದೆಯಲ್ಲ, ಆ ವಿಡಿಯೋಗಳಲ್ಲಿ ಈಗ ಬಿಡುಗಡೆ ಆಗಿರ್ತಕ್ಕಂಥ ವಿಡಿಯೋಗಳೆಲ್ಲ ಆ ಪೆನ್ ಡ್ರೈವ್ ಅಲ್ಲಿ ಇಲ್ವೇ ಇಲ್ವಂತೆ. ಈಗ ಹೊಸ ವಿಡಿಯೋಗಳು ಬಿಡುಗಡೆ ಆಗಿವೆ ಅಂತ. ಈಗ ಅದಕ್ಕೆ ಕಾರ್ತಿಕ್ ಮತ್ತು ದೇವರಾಜೇಗೌಡನೇ ಇದಕ್ಕೆ ರೂವಾರಿ ಇಬ್ಬರು. ಇವರಿಬ್ಬರನ್ನು ಸಹಿತ ಕ್ರಮ ತಗೋಬೇಕು. SIT ಅವರು ಇದನ್ನ ತನಿಖೆ ಸಂಪೂರ್ಣವಾಗಿ ಮಾಡಬೇಕು, ಕ್ರಮ ತಗೋಬೇಕು. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.